ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಾಳು ಒಬ್ಬಟ್ಟು ಹೇಗೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಒಲೆನಲ್ಲಿ ಮಾಡ್ತಿರೋದು ಒಬ್ಬಟ್ಟನ್ನ. ಊರಲ್ಲಿರೋದ್ರಿಂದ ನಾನು ಒಲೆಯಲ್ಲಿ ಮಾಡ್ತಿದ್ದೀನಿ. ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತಿರೋದು. ಫಸ್ಟು ನೀರನ್ನ ಕಾಯೋಕ್ಕೆ ಇಟ್ಟಿದ್ದೀನಿ, ಕಾಳು ಬೇಯಿಸ್ಬೇಕಲ್ಲ ಅದಕ್ಕೆ. ಇವಾಗ ಇಲ್ಲಿ ಒಂದು ಅರ್ಧ kg ಕಾಳು ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಲ್ಲೆಲ್ಲ ಹಾಕಿ ಎಲ್ಲ ಆರಿಸಿ ನೀಟಾಗಿ ಇದನ್ನು ತೊಳಿತಾ ಇದ್ದೀನಿ. ಅರ್ಧ kg ಕಾಳಿದೆ ಇಲ್ಲಿ. ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಸೋಸ್ಕೋಬೇಕು. ಸೋಸ್ಕೊಂಡು ಈಗ ನೀರು ಕಾದಿದೆ, ಅದಕ್ಕೆ ಹಾಕ್ತಿದ್ದೀನಿ. ಒಲೆಯಲ್ಲಿ ಮಾಡೋದು ಒಂಥರ ಚೆನ್ನಾಗಿರುತ್ತೆ, ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ. ನೋಡಿ, ಇಲ್ಲಿ ಕಾಳಿಗೆ ಒಂದು ಅರ್ಧ ಹೋಳು ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಏಲಕ್ಕಿನ ಸೇರಿಸ್ತಿದ್ದೀನಿ. ಒಂದು 4-5 ಏಲಕ್ಕಿ ಪುಡಿ ಗೆಜ್ಜಿಬಿಟ್ಟು ಹಾಕಿದ್ದೀನಿ. ಮತ್ತು ಒಂದು ಚಿಕ್ಕ ಅಚ್ಚು ಬೆಲ್ಲ ಹಾಕ್ಕೊಂಡಿದ್ದೀನಿ, ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಬ್ಬಟ್ಟು ತುಂಬ ಬೇರೆ ಥರನೂ ಮಾಡ್ತಾರೆ, ತುಂಬ ಜನ ವೆರೈಟೀಸು ಇದೆ ಇದರಲ್ಲಿ. ನಾನು ಈ ಥರ ಮಾಡ್ತಿದ್ದೀನಿ. ಬೇರೆ ಬೇರೆ ಥರನೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಒಬ್ಬಟ್ಟು ಮಾಡೋದು ಹೇಗೆ ಅಂತ. ಇಲ್ಲಿ ಆ ಕಾಳೆಲ್ಲನೂ ಕಲ್ಲಿನಲ್ಲಿ ರುಬ್ಕೋತಾ ಇರೋದು, ಮಿಕ್ಸಿನಲ್ಲ. ಮಿಕ್ಸಿಲಿ ಫುಲ್ ನುಣ್ಣಗಾಗುತ್ತೆ ಅಂತ ಕಲ್ಲಲ್ಲೇ ರುಬ್ಕೋತಾ ಇದ್ದೀವಿ. ಈಗ ನೋಡಿ, ರುಬ್ಬಿದ್ದಾಯಿತು. ಫುಲ್ಲು ನುಣ್ಣಗೆ ರುಬ್ಬಿಲ್ಲ. ಇಲ್ಲಿ ಅರ್ಧ kg ಮೈದಾ ಹಿಟ್ಟನ್ನ ಚೆನ್ನಾಗಿ ನಾದು 2 ಅವರ್ ನೆನೆಸಿರೋದು. ಎಷ್ಟು ನೆನೆಸ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು. ಕಾಳು ಎಷ್ಟು ತೊಗೊಂಡಿದ್ದೀವಿ ಅಷ್ಟೇ, ಅದಕ್ಕಿಂತ ಸ್ವಲ್ಪ ಕಡಿಮೆ ಮೈದಾ ತೊಗೋಬೇಕು. ಚೆನ್ನಾಗಿ ನಾದಬೇಕು ಎಣ್ಣೆ ಹಾಕ್ಕೊಂಡು. ಮತ್ತು ಇದನ್ನು 2 hours ಚೆನ್ನಾಗಿ ನೆನೆಸ್ಬೇಕು. ನೆನೆಸಿದಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ. ಈಗ ಆಯ್ತು, ಇದು 2 hours ಆಗಿದೆ. ಮತ್ತು ಈಗ ಒಬ್ಬಟ್ಟನ್ನು ರೆಡಿ ಮಾಡಬೇಕು. ಇವಾಗ ಒಬ್ಬಟ್ಟನ್ನು ತಟ್ಟಬೇಕು. ನಿಮಗೆ ಸೈಜ್ ಎಷ್ಟು ಬೇಕೋ ನೋಡ್ಕೊಳ್ಳಿ, ತೆಳು ಬೇಕಾ ದಪ್ಪ ಬೇಕಾ ನೋಡ್ಕೊಳ್ಳಿ. ನಾನು ಇಲ್ಲಿ ತುಂಬ ದಪ್ಪಕ್ಕೆ ಮಾಡ್ತಿಲ್ಲ, ತೆಳುಗೆ ಮಾಡ್ತಿರೋದು. ಸೈಜು ಅಷ್ಟು ದೊಡ್ಡದಾಗೇನು ತೊಗೋತಿಲ್ಲ, ಸೊ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ. ಇಲ್ಲಿ 2 ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ. ಅದು ತುಂಬ ತೆಳುಗೆ ಬೇಕು ಅಂದರೆ ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಮಂದ ಬರಲ್ಲ. ಈಸಿ, ಇದು ಮಾಡೋದು ತುಂಬ ಈಸಿ. ಈ ಥರ ಮಾಡೋದ್ರಿಂದ ತಟ್ಟೋದು ಏನು ಅಂಟಲ್ಲ, ಏನಾಗಲ್ಲ. ಎಣ್ಣೆ ಸವರ್ಕೊಂಡು ಈ ಥರ ಮಾಡ್ತಿದ್ದೀನಿ ನಾನು. ಮಾಡೋದ್ರಿಂದ ತುಂಬ ತೆಳುಗೆ ಬರುತ್ತೆ, ಮಂದ ಏನು ಬರಲ್ಲ. ಮತ್ತು ಇದನ್ನು ಚಪಾತಿ ಲಟ್ಟಿಸ್ತೀವಲ್ಲ, ಆ ಕೋಲಿಂದನೂ ಲಟ್ಟಿಸ್ಬೋದು. ಮತ್ತು ಇದು ಆಯಿತು, ಲೆಟ್ಸ್ ಆಯಿತು. ಈಗ ತವೆ ಮೇಲೆ ಹಾಕಿದ್ದೀನಿ. ತವ ಕಾದಿದೆ. ಸಣ್ಣ ಉರಿನಲ್ಲೇ ಬೇಯಿಸಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಫಸ್ಟ್ ಎಣ್ಣೆ ಹಾಕಿದ್ದೀನಿ. ನೋಡಿ, ಈಗ 2 ಕಡೆ ಇಷ್ಟು ಬೆಂದಿದೆ. 2 ಕಡೆನೂ ಬೇಯಿಸಬೇಕು ಎಣ್ಣೆ ಹಾಕಿ. ಜಾಸ್ತಿ ಸೀಸೋದೇನು ಬೇಡ, ನೋಡ್ಕೊಳ್ಳಿ ಸೀದಂಗೆ. ಅಂಟ್ಕೊಬಿಡುತ್ತೆ, ಜಾಸ್ತಿ ಉರಿ ಹಾಕ್ಬಿಟ್ರೆ ಚೆನ್ನಾಗಿ ಬರಲ್ಲ, ನೋಡ್ಕೊಳ್ಳಿ. ನೋಡಿ, ಆಯ್ತಿದು ಒಬ್ಬಟ್ಟು. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ತುಂಬ ವೆರೈಟೀಸ್ಗಳಿದೆ ಒಬ್ಬಟ್ಟಲ್ಲಿ. ನಾನು ಈ ಥರ ಮಾಡ್ತಿದ್ದೀನಿ ಊರಲ್ಲಿರೋದ್ರಿಂದ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಥರ ಹೇಗೆ ಮಾಡೋದು ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನಷ್ಟು ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ, ಒಬ್ಬಟ್ಟು ಜೊತೆ ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.